ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇವತ್ತು ಯಾವುದೇ ಯುದ್ಧ ಭೂಮಿಯನ್ನು ಆಳ್ತಾ ಇರೋದು ಡ್ರೋನ್ ಅನ್ನೋ ಮಾನವರಹಿತ ಹಾರುವ ಹಕ್ಕಿ ಅನ್ನೋದು ನಿಮಗೆ ಗೊತ್ತಿದೆ. ಮೊನ್ನೆ ಯುಕ್ರೇನ್ ಮೇಲೆ ರಷ್ಯಾ ಮಾಡಿದ ಭಯಾನಕ ದಾಳಿಯಲ್ಲಿ ಯುಕ್ರೇನ್ನ ಶಕ್ತಿಯನ್ನು ಉಡುಗಿಸಿ ಹಾಕ್ತಾ ಇರೋದು ಕೂಡ ರಷ್ಯಾ ಬಳಕೆ ಮಾಡ್ತಾ ಇರೋ ಡ್ರೋನ್ ಪಡೆ. ಮೊದಲು ಮಿಸೈಲ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದ ರಷ್ಯಾಗೆ ಡ್ರೋನ್ಗಳ ಶಕ್ತಿ ಎಂಥದ್ದು ಅನ್ನೋದನ್ನ ಯುಕ್ರೇನ್ ತೋರಿಸ್ಕೊಡ್ತು. ಅವರು ಆರಂಭದಲ್ಲೇ ಟರ್ಕಿಯ ಬೈರಕ್ತಾರ್ ಡ್ರೋನ್ಗಳನ್ನು ಬಳಕೆ ಮಾಡಿದ್ರು. ಅದಾದ ನಂತರ ಮಿಸೈಲ್ಗಳು ಎಷ್ಟು ಕಾಸ್ಟ್ಲಿ ಮತ್ತು ಅವು ಮಾಡೋ ಕೆಲಸವನ್ನ ಡ್ರೋನ್ಗಳು ಎಷ್ಟು ಕಡಿಮೆ ಖರ್ಚಲ್ಲಿ ಮಾಡಿ ಮುಗಿಸುತ್ತವೆ ಅನ್ನೋದನ್ನ ರಷ್ಯಾ ಅರ್ಥ ಮಾಡ್ಕೊಳ್ತು. ಈಗ ಅವರು ಇರಾನ್ನ ಶಾಹಿದ್ ಡ್ರೋನ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಷ್ಯಾದಲ್ಲಿ ಇರಾನ್ ಒಂದು ಡ್ರೋನ್ ತಯಾರಿಕಾ ಘಟಕವನ್ನೇ ಸ್ಥಾಪನೆ ಮಾಡಿ ಅವರಿಗೆ ಬೇಕಾದ ಡ್ರೋನ್ಗಳನ್ನು ಅಲ್ಲೇ ತಯಾರು ಮಾಡಿ ಸಪ್ಲೈ ಕೂಡ ಮಾಡ್ತಾ ಇದೆ. ಇದರ ಜೊತೆಗೆ ರಷ್ಯಾ ಕೂಡ ತನ್ನದೇ ಆದ ಬಲಿಷ್ಠ ಡ್ರೋನ್ಗಳನ್ನು ತಯಾರು ಮಾಡ್ಕೊಳ್ತಾ ಇದೆ. 2030 ವೇಳೆಗೆ ಪ್ರತಿ ವರ್ಷ 32,000 ಡ್ರೋನ್ಗಳನ್ನು ತಯಾರು ಮಾಡೋ ಗುರಿಯನ್ನ ರಷ್ಯಾ ಹಾಕೊಂಡಿದೆ. ಅಂದ್ರೆ ಅವರು ಡ್ರೋನ್ ತಂತ್ರಜ್ಞಾನವನ್ನು ಅಭಿವೃದ್ಧಿ ಪಡಿಸೋದ್ರಲ್ಲಿ ಈಗ ಬ್ಯುಸಿ ಆಗ್ತಾ ಇದ್ದಾರೆ. ಹಾಗೆ ಜಪಾನ್ ಕೂಡ ಸ್ಯಾಟಲೈಟ್ ಡ್ರೋನ್ಗಳನ್ನು ತಯಾರು ಮಾಡೋ ಪ್ರಯತ್ನವನ್ನು ಆರಂಭ ಮಾಡಿದೆ. ಚೈನಾ ಬಳಿ ಕೂಡ ಸಾಕಷ್ಟು ಡ್ರೋನ್ಗಳಿವೆ. ಆದರೆ ಇವತ್ತು ಡ್ರೋನ್ ತಂತ್ರಜ್ಞಾನದಲ್ಲಿ ತುಂಬಾ ಮುಂದುವರೆದಿರುವುದು ಪಶ್ಚಿಮದ ದೇಶಗಳು, ಅದರಲ್ಲೂ ಅಮೆರಿಕ ಮತ್ತು ಅದರ ಮಿತ್ರ ದೇಶಗಳು. ಇನ್ನು ಭಾರತದ ವಿಷಯಕ್ಕೆ ನಾವು ಬರೋದಾದರೆ, ನಮಗೆ ಚೈನಾ ಹಾಗೂ ಪಾಕಿಸ್ತಾನ ಎರಡನ್ನೂ ಏಕಕಾಲಕ್ಕೆ ಎದುರಿಸಬೇಕು ಅಂದರೆ ಗಸ್ತು ಹಾಗೂ ದಾಳಿ ಎರಡಕ್ಕೂ ಉಪಯೋಗವಾಗುವ ಡ್ರೋನ್ಗಳು ಬೇಕು. ಸದ್ಯಕ್ಕೆ ಅಮೆರಿಕದ ಪ್ರೊಡೆಟರ್ MQ-9, ಇಸ್ರೇಲ್ನ ಹೆರೋನ್ಗಳನ್ನು ನಾವು ಬಳಸ್ತಾ ಇದ್ದೀವಿ. ಹಾಗೆ ಇಸ್ರೇಲ್ನ ಎಲ್ಬರ್ಟ್ ಹರ್ಮೆಸ್ 900 ಡ್ರೋನ್ಗಳನ್ನು ಭಾರತ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ದೃಷ್ಟಿ 10 ಹೆಸರಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಆದರೆ ಬಲಿಷ್ಠವಾದ ಕಾಂಬ್ಯಾಟ್ ಡ್ರೋನ್ಗಳನ್ನು ಭಾರತ ಸ್ವದೇಶದಲ್ಲೇ ನಿರ್ಮಾಣ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಕೂಡ ತೀವ್ರವಾಗಿ ಮಾಡ್ತಾ ಇದೆ. ಆ ನಿಟ್ಟಲ್ಲಿ ಕಾರ್ಯಪ್ರವೃತ್ತವಾಗಿರುವ DRDO ಈಗೊಂದು ಅದ್ಭುತ ಹಾಗೂ ಬಲಿಷ್ಠ ಡ್ರೋನ್ ಅನ್ನ ಸಿದ್ಧಪಡಿಸಿರೋ ಮಾಹಿತಿಗಳು ಬರ್ತಾ ಇವೆ. ಆ ಲೋಹದ ಹಕ್ಕಿಯ ತಾಕತ್ತು ಅಮೆರಿಕದ ಹುಬ್ಬೇರೋ ಹಾಗೆ ಮಾಡ್ತಾ ಇದೆ. ಗೆಳೆಯರೆ, ನಮ್ಮ DRDO ಫೂಫಾ ಡ್ರೋನ್ ತಯಾರಿಯನ್ನು ಮಾಡಿದ್ದು ಇದು ಸದ್ಯಕ್ಕೆ 1,500 kg ಪೇಲೋಡ್ ಕೆಪಾಸಿಟಿಯನ್ನು ಹೊಂದಿದೆ. ಇದರ ಅಡ್ವಾನ್ಸ್ಡ್ ವರ್ಷನ್ ಸುಮಾರು 5,700 kgಯಷ್ಟು ಪೇಲೋಡ್ ಸಾಮರ್ಥ್ಯವನ್ನು ಹೊಂದಿರಲಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಇದೀಗ ತುಂಬಾ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಗೆಳೆಯರೆ, ಇಲ್ಲಿ ಫೂಫಾ ಅಂದ್ರೆ ಫ್ಯೂಚರಿಸ್ಟಿಕ್ ಅನ್ಮ್ಯಾನ್ಡ್ ಫೈಟರ್ ಏರ್ಕ್ರಾಫ್ಟ್ ಅಂತ. ಇದು DRDOದ ಒಂದು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್. ನಮಗೆ ಗೊತ್ತಿರೋ ಹಾಗೆ DRDO ಹಾಗೂ ಅದರ ಅಂಗಸಂಸ್ಥೆ ಏರೋನಾಟಿಕಲ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ಗಳು ಡ್ರೋನ್ ತಯಾರಿಗೆ ನಿರಂತರ ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇವೆ. ರುಸ್ತುಮ್, ತಪಸ್, ಈಗಲ್, ಲಕ್ಷ್ಯ, ನಿಶಾಂತ್, ನೇತ್ರ ಹೀಗೆ ಸಾಕಷ್ಟು ಸರ್ವೆಲೆನ್ಸ್ ಡ್ರೋನ್ಗಳನ್ನು ಪರೀಕ್ಷೆ ಮಾಡಿರೋ DRDO ಒಂದಷ್ಟು ಕಾಂಬ್ಯಾಟ್ ಡ್ರೋನ್ಗಳನ್ನು ಕೂಡ ತಯಾರು ಮಾಡ್ಕೊಳ್ಳೋ ಪ್ರಯತ್ನವನ್ನು ಆರಂಭ ಮಾಡಿತು. ಇದರ ಭಾಗವಾಗಿ ಘಾತಕ್ ಅನ್ನೋ ಡ್ರೋನ್ ಒಂದನ್ನು ಚಿತ್ರದುರ್ಗದಲ್ಲಿ ಇತ್ತೀಚೆಗೆ ಪರೀಕ್ಷೆ ಕೂಡ ಮಾಡಿದರು. ಈ ಘಾತಕ್ ಬಗ್ಗೆ ಒಂದಲ್ಲ ಹಲವಾರು ಪರೀಕ್ಷೆಗಳು ನಡೆದವು. ಮೊನ್ನೆ ಅದರ ಆಟೋಮೆಟಿಕ್ ಟೇಕ್ ಆಫ್ ಹಾಗೂ ಲ್ಯಾಂಡಿಂಗ್ ಕೆಪಾಸಿಟಿಯನ್ನು ಪರೀಕ್ಷೆ ಮಾಡಲಾಯಿತು. ಅದರ ಬೆನ್ನಲ್ಲೇ DRDO ಆರ್ಚರ್ ಅನ್ನೋ ಇನ್ನೂ ಒಂದು ಡ್ರೋನ್ ಪರೀಕ್ಷೆಯನ್ನು ಮಾಡಿತು. ಇದು ಕೂಡ ಭಾರತದ ಬತ್ತಳಿಕೆಯನ್ನು ಸೇರಲಿರುವ ಅತ್ಯಂತ ವಿಶ್ವಾಸಾರ್ಹ ಹಾಗೂ ಬಲಿಷ್ಠ ಡ್ರೋನ್ ಅಂತ ಹೇಳಲಾಯಿತು. ಇದರ ತಾಕತ್ತೇನು ಅಂದ್ರೆ, ಇದು ಕಡಿಮೆ ಇಂಧನವನ್ನು ಬಳಸಿ ಹೆಚ್ಚು ಹೊತ್ತು ಹಾರಾಟ ನಡೆಸುವುದಲ್ಲದೆ ಸುಮಾರು 30,000 ಅಡಿ ಎತ್ತರದಲ್ಲಿ ಕಾರ್ಯಾಚರಣೆಯನ್ನು ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಲಾಯಿತು. ಈ ಆರ್ಚರ್ ಡ್ರೋನ್ಗೆ ಮಿಸೈಲ್ ಹಾಗೂ ಬಾಂಬುಗಳನ್ನು ಅಳವಡಿಸಿ ಅದರ ಫೈರ್ ಕೆಪಾಸಿಟಿಯನ್ನ DRDO ಅಧಿಕಾರಿಗಳು ಪರೀಕ್ಷೆ ಮಾಡಿದ್ರು. ಅಲ್ಲಿಗೆ ಘಾತಕ್ಗೆ ಆಟೋಮೆಟಿಕ್ ಲ್ಯಾಂಡಿಂಗ್ ಹಾಗೂ ಟೇಕ್ ಆಫ್ ಆಗೋ ಸಾಮರ್ಥ್ಯವನ್ನು ಕೊಡಲಾಯಿತು. ಆರ್ಚರ್ಗೆ ಸರ್ವೆಲೆನ್ಸ್ ಜೊತೆಗೆ ಅಟ್ಯಾಕಿಂಗ್ ಕೆಪಾಸಿಟಿಯನ್ನು ಕೂಡ ಕೊಟ್ಟು ಪರೀಕ್ಷೆ ಮಾಡಲಾಯಿತು. ಅಲ್ಲಿಗೆ ಭಾರತ ತನಗೆ ಬೇಕಾದ ಡ್ರೋನ್ಗಳನ್ನು ತಯಾರು ಮಾಡ್ಕೊಳ್ತಾ ಇದೆ ಅಂತ ಜಗತ್ತು ಭಾವಿಸ್ತಾ ಇದ್ರೆ, ಬ್ಯಾಕ್ ಎಂಡ್ ಅಲ್ಲಿ ಭಾರತ ಮತ್ತೊಂದು ಪರೀಕ್ಷೆಗೆ ಸಿದ್ಧ ಆಗ್ತಾ ಇತ್ತು. ಅದೇ ಫ್ಯೂಚರಿಸ್ಟಿಕ್ ಅನ್ಮ್ಯಾನ್ಡ್ ಫೈಟರ್ ಏರ್ಕ್ರಾಫ್ಟ್ ನ ತಯಾರಿ. ಇದರಲ್ಲಿ ಆಟೋಮೆಟಿಕ್ ಟೇಕ್ ಆಫ್, ಅತಿ ಹೆಚ್ಚು ಪೇಲೋಡ್ ಸಾಮರ್ಥ್ಯ, ಅತಿ ಹೆಚ್ಚು ಹಾರಾಟದ ಸಾಮರ್ಥ್ಯ, ಶತ್ರು ದೇಶಗಳ ರಡಾರ್ಗಳ ಕಣ್ತಪ್ಪಿಸುವ ಸ್ಟೆಲ್ತ್ ಸಾಮರ್ಥ್ಯಗಳನ್ನು ತುಂಬಿ ಮತ್ತೊಂದು ಬಲಿಷ್ಠ ಹಾಗೂ ಅತ್ಯಂತ ಘಾತುಕ ಡ್ರೋನ್ ತಯಾರಿಯಲ್ಲಿ DRDO ಬ್ಯುಸಿ ಆಗಿತ್ತು. ಈ ಘಾತಕ್ ಹಾಗೂ ಆರ್ಚರ್ ಸೇರಿದ ಹಾಗೆ ಇಷ್ಟು ದಿನ DRDO ಮಾಡ್ತಾ ಇದ್ದ ಪರೀಕ್ಷೆಗಳು ಮತ್ತೊಂದು ಬಲಿಷ್ಠ ಡ್ರೋನ್ ತಯಾರಿಗಾಗಿ ನಡೀತಿದ್ದ ಪ್ರಯೋಗಗಳಾಗಿದ್ವು. ಈಗ ಆ ಫೂಫಾ ಕೂಡ ಸಿದ್ಧಗೊಂಡಿದೆ.
ಗೆಳೆಯರೆ, ಇದನ್ನು ಸದ್ಯಕ್ಕೆ ಪ್ರೆಡೆಟರ್ ಜೊತೆ ಹೋಲಿಕೆ ಮಾಡಲಾಗ್ತಾ ಇದೆ. ಪ್ರೆಡೆಟರ್ ಸುಮಾರು 1750 kg ಪೇಲೋಡ್ ಅನ್ನ ಹೊತ್ತು ಹಾರುತ್ತೆ. ಈ DRDO ಫೂಫಾ 1500 kg ಪೇಲೋಡ್ ಸಾಮರ್ಥ್ಯವನ್ನ ಹೊಂದಿದ್ದು, ಇದರ ಅಡ್ವಾನ್ಸ್ಡ್ ವರ್ಷನ್ ಪ್ರೆಡೆಟರ್ಗಿಂತ ಬಲಿಷ್ಠವಾಗಿ ರೂಪುಗೊಳ್ಳುತ್ತೆ. ಪ್ರೆಡೆಟರ್ನ ಗ್ರಾಸ್ ಟೇಕ್ ಆಫ್ ವೇಟ್ 4700 kg ಆದರೆ DRDOದ ಈ ಫುಫಾ ಡ್ರೋನ್ 5700 kg ಟೇಕ್ ಆಫ್ ವೇಟ್ ಕೆಪಾಸಿಟಿನ ಹೊಂದಿರಲಿದೆ. ಇನ್ನು ಇದು ಸ್ಟೆಲ್ತ್ ಆಗಿರುತ್ತೆ. ಬಹುಶಃ ಘಾತಕ ತರಾನೇ ಇದು ಕೂಡ ಫ್ಲೈವಿಂಗ್ ಮಾಡೆಲ್ನಲ್ಲಿರುತ್ತೆ. ಹೀಗಾಗಿ ಇದು ಸಹಜವಾಗಿ ಸ್ಟೆಲ್ತ್ ಆಗಿರುತ್ತೆ ಮತ್ತು ಹೆಚ್ಚು ಹೊತ್ತು ಹಾರಾಟ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಶತ್ರು ವಿಮಾನಗಳ ರಡಾರ್ನಿಂದ ತಪ್ಪಿಸಿಕೊಳ್ಳುವ, ಅವುಗಳ ಕಣ್ಣಿಗೆ ಬೀಳದೆ ಉಳಿಯುವ ಸಾಮರ್ಥ್ಯವನ್ನು ಇದಕ್ಕೆ ಕೊಡಲಾಗಿದೆ. ಈ ಡ್ರೋನ್ ಶತ್ರುಗಳ ಸೇನಾ ನಿಯೋಜನೆಗಳು, ಆಯುಧಗಳು, ರಡಾರ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ. ಜೊತೆಗೆ ಇದು ವಿಂಗ್ ಮ್ಯಾನ್ ಥರ ಕೂಡ ಕಾರ್ಯನಿರ್ವಹಿಸುತ್ತೆ. ಅಂದರೆ ಸೆಕೆಂಡರಿ ಏರ್ಕ್ರಾಫ್ಟ್ ಥರ ಇದು ಕೆಲಸ ಮಾಡುತ್ತೆ. ಈಗ ಯಾವುದೋ ಒಂದು ದಾಳಿಗೆ ನಮ್ಮ ರಫೇಲ್, ಮಿಗ್ ಮುಂತಾದ ಯುದ್ಧ ವಿಮಾನಗಳು ಹೊರಟುವು ಅಂತ ಇಟ್ಕೊಳ್ಳಿ, ಅವುಗಳಿಗೆ ಏರ್ ಸಪೋರ್ಟ್ ಕೊಡೋದಕ್ಕೆ ಈ ಡ್ರೋನ್ ಅನ್ನು ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಅಟ್ಯಾಕ್ ಕೂಡ ಮಾಡೋದ್ರಿಂದ ಯುದ್ಧ ವಿಮಾನಗಳ ಜೊತೆಗೆ ಇದು ಕಾರ್ಯಾಚರಣೆಗೆ ಹೋಗುತ್ತೆ. ಇದನ್ನು ಪೈಲಟ್ ವಾಹನವಾಗಿ ಕೂಡ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಯುದ್ಧ ವಿಮಾನಗಳಿಗೂ ಮೊದಲು ಈ ಡ್ರೋನ್ ಶತ್ರು ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ರಡಾರ್ಗಳನ್ನು ನಾಶ ಮಾಡಿದರೆ ಆನಂತರ ಯುದ್ಧ ವಿಮಾನಗಳು ಸುಲಭವಾಗಿ ನುಗ್ಗಿ ಬಾಂಬಿಂಗ್ ಮಾಡಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ನಾನಾ ರೀತಿಯಲ್ಲಿ ಬಳಕೆ ಆಗುವ ಸಾಧ್ಯತೆ ಇರುತ್ತೆ. ಇನ್ನು ಗಾತ್ರದ ವಿಷಯಕ್ಕೆ ಬಂದರೆ ಇದು ಸಾಮಾನ್ಯ ಡ್ರೋನ್ಗಿಂತ ಸ್ವಲ್ಪ ದೊಡ್ಡ ಗಾತ್ರವನ್ನು ಹೊಂದಿರುತ್ತೆ ಮತ್ತು ನಮ್ಮ ತೇಜಸ್ಗಿಂತ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಘಾತಕ್ ಡ್ರೋನ್ಗೆ DRDO ಕಾವೇರಿ ಇಂಜಿನ್ ಅನ್ನು ಬಳಕೆ ಮಾಡಿ ಪರೀಕ್ಷೆ ಮಾಡಿತ್ತು. ಈ ಹೊಸ ಡ್ರೋನ್ನಲ್ಲಿ ತೇಜಸ್ ಮಾರ್ಕ್ 1 ನಲ್ಲಿ ಬಳಕೆ ಮಾಡುವ ಟರ್ಬೋ ಫ್ಯಾನ್ ಇಂಜಿನ್ ಅನ್ನು ಬಳಸಲಾಗ್ತಾ ಇದೆ. ಹೀಗಾಗಿ ಇದರ ಸ್ಟ್ಯಾಟಿಕ್ ಥ್ರಸ್ಟ್ 10,500ದಿಂದ 19,000 ಪೌಂಡ್ನಷ್ಟಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದು ತೇಜಸ್ ಯುದ್ಧ ವಿಮಾನದಷ್ಟೇ ಬಲಿಷ್ಠವಾಗಿರಲಿದ್ದು ಇದರಲ್ಲಿ ಪೈಲಟ್ ಒಬ್ಬ ಇರುವುದಿಲ್ಲ ಅಷ್ಟೇ. ಗೆಳೆಯರೆ, ಇದು ನಮ್ಮ DRDOದ ಅತ್ಯಂತ ಗೌಪ್ಯ ಪ್ರಾಜೆಕ್ಟ್ ಆಗಿದ್ದು ಇದರ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿ ಮಾತ್ರ ಹೊರಬೀಳ್ತಾ ಇದೆ. DRDO ಕೂಡ ಹೆಚ್ಚಿನ ಮಾಹಿತಿಯನ್ನು ಇನ್ನೂ ಹೊರಹಾಕಬೇಕಾಗಿದೆ. ಒಟ್ಟಾರೆ ಈ ಫೂಫಾ ಭಾರತದ ಡ್ರೋನ್ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಸದ್ಯದ ಯೋಜನೆಯ ಪ್ರಕಾರ 2026ಕ್ಕೆ ಆರ್ಚರ್ ಡ್ರೋನ್ ಯೂಸರ್ ಟ್ರಯಲ್ಗೆ ಸಿದ್ಧಗೊಳ್ಳುತ್ತೆ. ಹಾಗೆ ಘಾತುಕ್ ಕೂಡ ಕಳೆದ 2023ರ ಡಿಸೆಂಬರ್ ಅಲ್ಲಿ ಚಿತ್ರದುರ್ಗದಲ್ಲಿ ತನ್ನ ಹಾರಾಟ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಅದಕ್ಕೆ ಅಡ್ವಾನ್ಸ್ಡ್ ಏವಿಯಾನಿಕ್ ಸಿಸ್ಟಮ್ ಅನ್ನ ಬಳಸಿ ಪರೀಕ್ಷೆಗಳನ್ನು ಮಾಡಲಾಗಿದೆ. ಅದು ಕೂಡ 2025ಕ್ಕೆ ಸಿದ್ಧಗೊಳ್ಳುವ ಸಾಧ್ಯತೆಗಳಿವೆ. ಇದರ ಜೊತೆಗೆ ಈಗ ಫೂಫಾ ಕೂಡ ತನ್ನ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಭಾರತೀಯ ಸೇನಾಪಡೆಗೆ ಸೇರ್ಪಡೆ ಆದರೆ ಭಾರತ ಬಲಿಷ್ಠ ಸ್ವದೇಶಿ ಅನ್ಮ್ಯಾನ್ಡ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ಗಳನ್ನು ಹೊಂದಿದ ದೇಶಗಳ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸ ಬೇಗ ಆಗಲಿ. DRDOಗೆ ಇದರಲ್ಲಿ ಸಂಪೂರ್ಣ ಯಶಸ್ಸು ಸಿಗಲಿ ಅಂತ ಹಾರೈಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.